ಸೂಪರ್ ಆಗಿದೆ. ಆಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಮತ್ತೆ ಕಾಮಿಡಿ ಇದೆ, ಎಮೋಷನ್ಸ್ ಇದೆ. ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು, ಎಂಜಾಯ್ ಮಾಡಿ. ಫ್ಯಾಮಿಲಿ ಸಮೇತ ನೋಡ್ಬೋದು. ಕಂಟೆಂಟ್ ಇಲ್ಲ, ಕಾಮಿಡಿ ಇದೆ, ಆಕ್ಷನ್ ಇದೆ, ಮತ್ತೆ ಎಮೋಷನ್ಸ್ ಇದೆಯಲ್ಲ, ನಮ್ಗೆಲ್ಲ ಇಷ್ಟ ಆಯ್ತು, ಎಂಜಾಯ್ ಮಾಡಿದ್ವಿ ಮೂವಿ. ಮತ್ತೆ ಡಾಲಿ ಸರ್ ಎಂಟ್ರಿ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಸಿಂಪಲ್ ಸ್ಟೋರಿ ಆದರೂ ನರೇಷನ್ ಚೆನ್ನಾಗಿದೆ ಫಿಲಿಮ್. ಆ್ಯಕ್ಷನ್ ಚೆನ್ನಾಗಿದೆ, ಡಾಲಿ ಎಂಟ್ರಿ ಚೆನ್ನಾಗಿದೆ. ಹೀರೋ ಇಂಡಸ್ಟ್ರಿಗೆ ಹೊಸಬರ ಆದ್ರೂ ಚೆನ್ನಾಗಿದೆ ಮೂವಿ, ನೋಡ್ಬೋದು, ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು. ಚೆನ್ನಾಗಿದೆ, ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೊಸಬರು ಅಂತ ಅನ್ಸೋದಿಲ್ಲ, ಎಲ್ಲ ಚೆನ್ನಾಗಿದೆ. ಕಾಮಿಡಿ, ಸೆಂಟಿಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡ್ಬೋದು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಫಿಲಿಮ್. ಎಲ್ಲರದು ಆಕ್ಟಿಂಗ್ ಚೆನ್ನಾಗಿದೆ. ಮೂವಿ ಓವರ್ ಆಲ್ ಟೋಟಲ್ ಆಗಿ ಪ್ಯಾಕೇಜ್ ಫ್ಯಾಮಿಲಿ ಮೂವಿ ನೋಡ್ಬೋದು, ಚೆನ್ನಾಗಿದೆ. ಫೈಟ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಡಾಲಿ ಧನಂಜಯದು ಚೆನ್ನಾಗಿದೆ, ಇವ್ರ ಕಾಮಿಡಿನೂ ಚೆನ್ನಾಗಿದೆ. ಹೊಸಬ್ರು, ಸೊ ಈ ಹೊಸಬ್ರನ್ನ ಪ್ರೋತ್ಸಾಹ ಮಾಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದೆ. ನನಗೆ ಓವರ್ ಆಲ್ ಆಕ್ಟಿಂಗ್ ಎಲ್ಲರಿಗೂ ಚೆನ್ನಾಗಿದೆ ಅಂತ ಅನಿಸ್ತು. ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಫೈಟ್ಸು ಒಳ್ಳೆ ರೈಸ್ ಇದೆ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮಕ್ಕಳು ಕರ್ಕೊಂಡ್ಬಂದು ನೋಡಿ. ಸಿನಿಮಾಲ್ ಒಳ್ಳೆ ಕಾಮಿಡಿ, ಒಳ್ಳೆ ಫೈಟ್ಸು, ಆಲ್ ಫ್ಯಾಮಿಲಿ ಎಂಟರ್ಟೈನರು. ದಯವಿಟ್ಟು ಮಿಸ್ ಮಾಡದೆ ಥಿಯೇಟ್ರಲ್ಲಿ ನೋಡಿ. ನಾಗಭೂಷಣ್ ಅವರು ಹೀರೋ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕಾಮಿಕ್ ಟೈಮಿಂಗು ತುಂಬ ಚೆನ್ನಾಗಿದೆ. ಆ್ಯಕ್ಷನಲ್ಲೂ ಒಳ್ಳೆ ಧನಂಜಯ್ ಅವ್ರದ್ದು ಫೀಚರಿಂಗ್ ಸಕ್ಕತ್ತಾಗಿದೆ, ಮಿಸ್ ಮಾಡದೆ ನೋಡಿ. ಸಿನಿಮಾದಲ್ಲಿ ಕಾಮಿಡಿ ಬೆಸ್ಟ್. ಸಾಂಗ್ಸ್ ಅಂತೂ ಸೂಪರ್ ಡೂಪರ್ ಆಗಿತ್ತು. ಫುಲ್ ಮೋಟಿವೇಶನ್ ಇದಿತ್ತು, ಕಾಮಿಡಿಗಿಂತ ಜಾಸ್ತಿ ಮೋಟಿವೇಶನ್ ಇದಿತ್ತು. ಚೆನ್ನಾಗಿತ್ತು ಮೂವಿ. ನಾನು ಕರಾಟೆ ಕ್ಲಾಸಿಗೆ ಹೋಗ್ತೀನಿ, ಅದಕ್ಕೆ ನಾವು ಮೂವಿನಲ್ಲಿ ಇದ್ದೆ, ಅದಕ್ಕೆ ಮೂವಿನಲ್ಲಿ ಬ್ಯಾಕ್ ಗ್ರೌಂಡ್ ಇದ್ದೆ, ಅದಕ್ಕೆ ಕರಾಟೆ ಏನಾಗಿದೆ ಅಂದ್ರೆ ವಿದ್ಯಾಪತಿ ಫಿಲ್ಮು ನಾವೇನೋ ಅನ್ಕೊಂಡು ಬಂದಿದೀವಿ. ಇದು ಒಳಗಡೆ ಎಮೋಷನ್ ಇದೆ, ತುಂಬಾ ಟಚ್ ಆಗಿರೋ ಫೀಲಿಂಗ್ಸ್ ಇದೆ. ಮತ್ತೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಒಳಗಡೆ ನಾವು ಹೀರೋನ ಈ ವಿಲನ್ ಹೆಂಗ್ ಹೊಡಿತಾನೆ ಅನ್ನೋದೇ ಒಂದು ದೊಡ್ಡ ನಮ್ಗೆ ವಿಚಿತ್ರ ಆಗಿತ್ತು. ಅಂದ್ರೆ ನಮ್ಗೆ ಒಂಥರ ಕುತೂಹಲ ಆಗ್ಬಿಟ್ಟಿತ್ತು. ಇಲ್ಲಿ ತುಂಬಾ ಎಮೋಷನಲ್ ಇದೆ ಒಳಗಡೆ. ನಾವು ಕಾಮಿಡಿ ಅನ್ಕೊಂಡು ಬಂದಿದೀವಿ, ಎಲ್ಲ ಮಿಕ್ಸ್ಡ್ ಇದೆ. ನಮ್ಮ ಡೈರೆಕ್ಟರ್ಗಳಿಗೆ ತುಂಬಾ ಖುಷಿ ಆಗುತ್ತೆ ಹೇಳಕ್ಕೆ. ಯಾಕಂತಂದ್ರೆ ನಮ್ಮ ಯಾವ ತರ ನಾವೇನು ಅನ್ಕೊಂಡಿದೀವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಡೈರೆಕ್ಟರ್ಗೆ ತುಂಬಾ ಖುಷಿ ಆಗುತ್ತೆ ಹೇಳ್ಕೊಳಕ್ಕೆ. ಈ ತರ ನಾವೊಂಥರ ಮೂವಿ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದ. ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಎಲ್ಲ ಲಾಸ್ಟ್ ಪಾರ್ಟ್ ಅವ್ರ ಪೇರೆಂಟ್ಸ್ ಗೋಸ್ಕರ ಚೇಂಜ್ ಆದ್ನಲ್ಲ, ಅದೇ ಇಷ್ಟ ಆಯ್ತು. ಲವ್ ಸ್ಟೋರಿ ಇಷ್ಟ ಆಯ್ತಾ, ಕಾಮಿಡಿ ಇಷ್ಟ ಆಯ್ತಾ, ಸೆಂಟಿಮೆಂಟ್ ಇಷ್ಟ ಆಯ್ತಾ? ಕಾಮಿಡಿ ಚೆನ್ನಾಗಿದೆ, ಸೆಂಟಿಮೆಂಟ್ ಚೆನ್ನಾಗಿದೆ. ಅಂದ್ರೆ ಲೈಫಲ್ಲಿ ಒಂದು ಡೆಡಿಕೇಶನ್ ಅಂತ ಇದ್ರೆ ಏನಾದ್ರು ಅಚೀವ್ ಮಾಡ್ಬೋದು. ಡಾಲಿ ಅವರ ಆಕ್ಟಿಂಗ್ ಹೇಗಿದೆ? ಚೆನ್ನಾಗಿದೆ. ವಿದ್ಯಾಪತಿ ಬಗ್ಗೆ ಹೇಳ್ತಾರೆ, ಒಂದು ನೋಡೋದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಂದ್ರೆ ಸುಮ್ಮನೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡಬಾರ್ದು. ಅಂದ್ರೆ ಒಂದು ಡೆಡಿಕೇಶನ್ ಇಟ್ಕೊಂಡು ಲೈಫಲ್ಲಿ ಇದು ಮಾಡಬೇಕು ಅಂತ. ಚೆನ್ನಾಗಿದೆ ಸರ್. ಮೂವಿ ತುಂಬಾ ಚೆನ್ನಾಗಿತ್ತು. ಫೈಟಿಂಗ್ ಪಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತೆ ಡಾಲಿ ಧನಂಜಯ್ ಸರ್ ಅದು ಹೇಳ್ಕೊಟ್ಟಿದ್ದ ಟೆಕ್ನಿಕ್ಸ್ ಎಲ್ಲ ಚೆನ್ನಾಗಿತ್ತು. ಅದು ಮುಂದೆ ಕರಾಟೆ ಮುಂದೆಗೆಲ್ಲ ಯೂಸ್ ಆಗುತ್ತೆ, ಸೆಲ್ಫ್ ಡಿಫೆನ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೀರೋ ಇಷ್ಟ ಆದ್ರು. ಸಾಂಗ್ಸು ಚೆನ್ನಾಗಿದೆ. ಆಗಿರ್ಬೋದು, ಮತ್ತೆ ನಾಗಭೂಷಣ್ ಅವ್ರದ್ದು ಹೀರೋಯಿನ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರನೂ ತೂಕ ಇದೆ. ಕನ್ನಡ ಸೀನ್ ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಜನತೆ ಬಂದು ಕನ್ನಡ ಸಿನಿಮಾನ ನೋಡಿ ಹರಿಸಿ ಬೆಳೆಸಿ ಅಂತೇಳಿ ಒಬ್ಬ ಕನ್ನಡಿಗರ
ಕ್ಲೈಮ್ಯಾಕ್ಸ್ಗೋಸ್ಕರ ಬಿಲ್ಡ್ ಮಾಡಿದ್ದು. ಸೊ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಜನ ವಿಜಲ್ ಚಪ್ಪಾಳೆ ಹೊಡೆದಾಗ ಅದು ಸ್ವಲ್ಪ ಸಮಾಧಾನ ಕೊಡ್ತು ನನಗೆ. ನನಗೊಂದು ಭಯ ಇತ್ತು, ನಾನು ಇಷ್ಟು ದಿನ ಕಾಮಿಡಿ ಮಾಡಿ ಈ ಥರ ಇದ್ದವನು, ಆ್ಯಕ್ಷನ್ ಮಾಡಿದಾಗ ಜನ ಯಾವ ಥರ ತಗೋತಾರ ಇಲ್ವಾ ಅಂತ. ಬಟ್ ಯಾವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಆ ವಿಜಲ್ ಚಪ್ಪಾಳೆ ಬಂತಲ್ಲ, ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹೇಳಿ ಮಲಕನಿ. ಅದೇ ಇವತ್ತು ಫಸ್ಟ್ ಡೇ ರಿಲೀಸ್ ಆಗಿದೆ. ನಾವು ಹೇಳ್ದಾಗೆ ಕ್ಲೈಮ್ಯಾಕ್ಸ್ಗೋಸ್ಕರ ನಾವು ಅಂದ್ರೆ ಅದನ್ನ ಬಿಲ್ಡ್ ಮಾಡ್ಬೇಕಿತ್ತು. ಗರುಡರಾಮ್ ಸರ್ ಮತ್ತೆ ನಾಗಭೂಷಣ್ ಸರ್. ಸೊ ಜಗ್ಗು ಮತ್ತೆ ಸಿಂಗಲ್ ಫೈಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಜನಕ್ಕೆ ಇಷ್ಟ ಆಗಿದೆ. ಸೊ ಒಂಥರ ಫೀಲ್ ಗುಡ್ ಮೂವಿ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಇವತ್ತಿಂದ ನಮ್ಮ ಸಿನಿಮಾ ಇಷ್ಟು ದಿನ ಹೇಳ್ತಾ ಇದ್ವಿ ಏಪ್ರಿಲ್ 10 ಅಂತ, ಇವಾಗ ಏಪ್ರಿಲ್ 10 ಬಂದಿದೆ. ನೀವು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೋದು. ಇವ್ರು ನಮ್ಮ ಡೈರೆಕ್ಟರ್ ಶ್ರೀಶಾಮ್ ಮತ್ತೆ ಹಸೀನ್. ನಾಗಭೂಷಣ್ ಅಂದ್ರೆ ಹಾಲಿವುಡ್ ಜೊತೆ ಒಂದು ಸೀನ್ ಇದೆ ರಾತ್ರಿ ಯಾರು ಸ್ಟಾರ್ ಆಗಲ್ಲ ಅನ್ನೋ ವಿಷಯ. ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಡಾಲಿ ಜರ್ನಿ ಮ್ಯಾಚ್ ಆಗುತ್ತೆ, ನಿಮ್ದು ಮ್ಯಾಚ್ ಆಗುತ್ತೆ, ಮಲೈಕಲ್ ಮ್ಯಾಚ್ ಆಗುತ್ತೆ, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಮ್ಯಾಚ್ ಆಗುತ್ತೆ. ಅದು ಸಿಂಬಾಲಿಕಲಿ ಎಲ್ಲವೂ ಹೇಳುತ್ತೆ. ಅದು ಕ್ಲಾಪ್ಸ್ ಬಿಡುತ್ತೆ ಆಕ್ಚುಲಿ. ಹೌದು, ಅಂದ್ರೆ ಇಡೀ ಸಿನಿಮಾನೇ ಅದು. ಅಂದ್ರೆ ಏನೂ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಏನಾದ್ರು ನಾನು ದುರ್ಬಲ ಅಂತ ನಾನು ಅನ್ಕೊಂಡ್ರೆ, ನಾನು ವೀಕ್ ಅಂತ ಅನ್ಕೊಂಡ್ರೆ ನಾನು ವೀಕ್ ಆಗೇ ಇರ್ತೀನಿ. ಇಲ್ಲ ನನ್ನ ಕೈಲಿ ಆಗುತ್ತೆ ಅನ್ನೋ ಛಲ ಇದ್ದಾಗ ಮಾತ್ರ ನಾನು ಏನಾದ್ರು ಮಾಡಕ್ ಸಾಧ್ಯ ಅನ್ನೋದನ್ನೇ ಸಿನಿಮಾದಲ್ಲಿ ತೋರಿಸೋದು. ನನ್ನ ಜೀವನದಲ್ಲಿ ಅದು ಧನಂಜಯ ಆಗಿದ್ದಾನೆ, ಸಿನಿಮಾದಲ್ಲಿ ಅನಾಕೊಂಡಾಗಿ ಬಂದಿದ್ದಾನೆ. ಜೀವನದಲ್ಲಿ ಧನಂಜಯ ಹೇಳ್ಕೊಟ್ಟಿದ್ದಾನೆ ಏನಾದ್ರು ಮಾಡು ಅಂತ ಹೇಳ್ಕೊಡೋದಕ್ಕೆ. ಸಿನಿಮಾದಲ್ಲಿ ಅವನೇ ಅನಾಕೊಂಡಾಗಿ ಬಂದು ಅದು ಮಾಡಿಸಿದ್ದಾನೆ. ಟೈಟ್ಲ್ಗಳಂಗೆ ಆಪತ್ ಬಾಂಧವ ಅಂತ ತುಂಬಾ ಸೆನ್ಸಿಬಲ್ ಆದಂತಹ ಥಾಟ್ ಅದು ಡೈರೆಕ್ಟರ್. ಆಪತ್ ಬಾಂಧವ ಡಾಲಿ ಧನಂಜಯ ಅಂತ. ಅಂದ್ರೆ ಇದು ಬರೀ ಕರಾಟೆನ ಫೋಕಸ್ ಮಾಡುತ್ತೆ ಅನ್ನುವಂತ ಜನ ಮೈಂಡ್ ಸೆಟ್ ಇತ್ತಲ್ಲ, ಇಲ್ಲಿ ಎಲ್ಲವನ್ನೂ ನೀವು ಫೋಕಸ್ ಮಾಡಿದಿರಿ. ಅಪ್ಪ ಅಮ್ಮನ ಪ್ರೀತಿ, ರೆಸ್ಪೆಕ್ಟ್, ಅಂದ್ರೆ ಜವಾಬ್ದಾರಿ ಎಲ್ಲವನ್ನೂ ಆಗಿದೆ. ಹೌದೌದು, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದು ಸುತ್ತ ಮಾಡೋದು. ಅಗೇನ್ ಫ್ರೀಡ್ಸ್ ನಂಬಿಕೆ ಹೆಂಗ್ ಉಳಿಸ್ಕೋಬೇಕು, ಅಪ್ಪ ಅಮ್ಮನ ನಂಬಿಕೆ ಹೆಂಗ್ ಉಳಿಸ್ಕೋಬೇಕು, ಇದು ಸುತ್ತ ನಡೆಯುವಂಥದ್ದೇ. ಅಂದ್ರೆ ಎಲ್ಲ ತದ್ದು ಮೈಲೇಜ್ ತರುವಂತ ಸಿನಿಮಾ. ನಿಮ್ಗೆ 2ನೇ ಸಿನಿಮಾ, ಅವ್ರಿಗೆ 2ನೇ ಸಿನಿಮಾ ಡೈರೆಕ್ಟರ್. ಡಬಲ್ ಧಮಾಕ. ಆಕ್ಚುಲಿ ಇದು ನಮ್ಮ 2ನೇ ಸಿನಿಮಾ, ಬಟ್ ಇದು ಆಕ್ಚುಲಿ ಫಸ್ಟ್ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಾ ಇರೋದು. ಸೊ ಇದೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಅದು ಡೈಲಿ ಫ್ಯಾಮಿಲಿ ಒಂದೇ ಮನೆಯಲ್ಲಿ ಮಾಡಿದ್ವಿ. ಒಂದು ಕಮರ್ಷಿಯಲ್ ಯೂಸ್ನ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್, ಅದು ಫ್ಯಾಮಿಲಿ ಬಂದು ನೋಡಬೇಕು. ನಮ್ಮ ಸಲುವಾಗಿ ಇರಬೇಕು. ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಮನಸ್ಸಿಗೆ ಬರೀರಿ ಅಂತ ತುಂಬಾ ಸೆನ್ಸಿಬಲ್ ಆದಂತಹ ವಿಷಯಗಳೆಲ್ಲ ಬಂದಿದ್ದಾವೆ. ಈ ಐಡಿಯಾ ತುಂಬಾ ಜೆನ್ಯೂನ್ ಆದಂತ ಐಡಿಯಾ. ಹೌದು, ಅದು ನಮ್ಮ KRG ಟೀಮ್ ಅವ್ರು ಮಾಡಿದ್ದು. ಈ ಥರದೊಂದು ಮಾಡೋಣ, ಅವ್ರು ಬಂದವರು ತಮ್ಮ ಮನಸ್ಸಿಕೆನ ಅಲ್ಲೇ ಬರೀಲಿ ಅಂತ ಅದು KRG ಟೀಮ್ ಅವ್ರು ಮಾಡಿದ್ದಾರೆ. ನಮ್ಗೊಂಥರ ಅದು ನಮಗೂ ಹೊಸದು ಅಂತಾನೆ ಅನ್ನಿಸ್ತದೆ. ನಮ್ಮ ಆನಕೊಂಡಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆಸ್ ಪ್ರೊಡಕ್ಷನ್ ಹೌಸ್, ಆಸ್ ಅನ್ ಆಕ್ಟರ್ ಅವ್ರು ತುಂಬಾ ನಮ್ಮ ಸಿನಿಮಾ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾವತ್ತಿದ್ರು ನಾವು ಚಿರಋಣಿ ಆಗಿರ್ತೀವಿ. ನಮ್ಮ ಲೈಫಲ್ಲೂ ಕೂಡ ಅನ್ಕೊಂಡ ಆಪತ್ ಬಾಂಧವ ತರನೇ ಬಂದಿದ್ದಾರೆ. ಯಾಕಂದ್ರೆ ನಮ್ ಆಕ್ಚುಲಿ ಫಸ್ಟ್ ಫಿಲ್ಮ್ ತರಾನೇ ಇದು. ಅವ್ರ ಫಸ್ಟ್ ಫಿಲ್ಮ್ ನ ಅವ್ರು ಪ್ರೊಡ್ಯೂಸ್ ಮಾಡಿದ್ರೆ ನಾವು ಲಕ್ಕಿ ಅನ್ಕೋಬೇಕು. ನಮ್ಗೆ ತುಂಬಾ ಜನಕ್ಕೆ ಡಾಲಿ ಆ ತರದ ಒಂದು ಅಪಿಯರೆನ್ಸ್ ಕೊಡ್ತಾ ಇರ್ತಾರೆ. ಇದು ಹಾಲಿವುಡ್ ಅಂತ ಹೊಸದಾಗಿ ಏನೋ ಅದು ಬಿಗಿನಿಂಗ್ ಎಲ್ಲ ಡಾಲಿವುಡ್ ಅಂತ ಬರುತ್ತೆ. ಅಂದ್ರೆ ಅವ್ನು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡಬೇಕು, ಹೊಸೊಬ್ರಿಗೆ ಹೊಸ ಡೈರೆಕ್ಟರ್ಸ್ಗೆ ಅನ್ನೋದು ಅವ್ರ ಆಸೆ. ಯಾವಾಗಲೂ ಹಾಲಿವುಡ್ ತರಾನೇ ಒಂದು ಹೊಸ ಸಂಸ್ಥೆ ಬರಲಿ, ಸಾಕಷ್ಟು ಹೊಸ ಪ್ರತಿಭೆಗಳನ್ನ ಚಾನ್ಸ್ ಕೊಡ್ಲಿ ಅಂತ. ಈ ತರದ ಸಿನಿಮಾಗಳಿಗೆ ಕೆಲಸ ಮಾಡೋದು ತುಂಬಾ ದೊಡ್ಡ ರಿಸ್ಕ್. ಮೇಲೆ ತುಂಬಾ ಎಕ್ಸ್ಟ್ರೀಮ್ ಫ್ಯಾಕ್ಟರಿಗಳಿಗೆ ನೀವು ಕೆಲಸ ಮಾಡಿದಿರಿ, ಎಲ್ಲರೂ ಜಸ್ಟಿಫೈ ಮಾಡಿದಿರಿ. ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ನೋಡಿದಾಗ ಹೇಗೆ ಫೀಲ್ ಆಯ್ತು ಒಬ್ಬೊಬ್ಬರಿಗೆ ಪರ್ಸನಲಿ? ಅದೇ ನನಗೆ ಅಂದ್ರೆ ನಾನು ತುಂಬಾ ಸಲ ಅಂದ್ರೆ ನಾವು ಇದಕ್ಕೆ ಮುಂಚೆ ಎಷ್ಟೇ ಸಲ ನೋಡಿದ್ರು ಈ ಜನಗಳ ಮಧ್ಯೆ ನೋಡೋದೇ ಅದೊಂದು ಅದು ಬೇರೆ ಫೀಲಿಂಗ್. ಅಟ್ ದ ಎಂಡ್ ಅವ್ರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಇಲ್ವಾ ಅಂದ್ರೆ ನಾವು ಎಷ್ಟೇ ನಮಗೆ ನಾವೇ ಕನ್ವಿನ್ಸಿಂಗ್ ಅಂತ ನಾವು ಅನ್ಕೊಂಡ್ರು ಜನಕ್ಕೆ ಕನ್ವಿನ್ಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹೇಗೇನು ಆ ಶಿಲ್ಲೆ ಚಪ್ಪಾಳೆ ಇದೆಯಲ್ಲ, ಅದಷ್ಟೇ ನಮಗೆ ಉತ್ತರ, ಅದಷ್ಟೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ ನಮ್ಮ ತೃಪ್ತಿ. ಚೆನ್ನಾಗಿದೆ. ಮೈಸೂರಿಂದ ಎಲ್ಲ ಫ್ರೆಂಡ್ಸ್ ಫೋನ್ ಮಾಡಿದ್ರು, ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ದಾವಣಗೆರೆಯಿಂದ ನಿಮ್ಗೇನು ಬಂದು ಹೇಳಿ? ಇದು ಏನು ಇವಾಗ ಫಸ್ಟ್ ಶೋ ಆಗಿದೆ, ಗೊತ್ತಿಲ್ಲ ಇದು ಏನ್ ರೆಸ್ಪಾನ್ಸ್. ಯಾಕಂದ್ರೆ ನಾವು ಪ್ರೀಮಿಯರ್ ಶೋ ಮಾಡಿದ್ರಿಂದ ಗೊತ್ತಿಲ್ಲ ನಮ್ಗೆ. ಇನ್ನ ನೋಡ್ಬೇಕು ಏನ್ ರೆಸ್ಪಾನ್ಸ್. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನ ಇಷ್ಟಪಡ್ತಾ ಇದ್ದಾರೆ ಜನ. ಸೊ ಅದೇ ಬೇಕಾಗಿತ್ತು ನಮ್ಗೆ, ಕ್ಲೈಮ್ಯಾಕ್ಸ್ ಇಷ್ಟಪಡ್ಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ವರ್ಕ್ ಆಗಿದೆ ಅನ್ಸ್ಕೊಳ್ತೀವಿ. ಫೈಟ್ ಇವ್ರದಲ್ಲ, ನಮ್ದು ಒಂದು ಫೈಟ್ ಇದೆ, ಜರ್ನಿ ಇದೆ. ನಮ್ದು ನಮ್ಮ ಟೀಮ್ ಇಂದು ಎಲ್ಲಾರ್ದು ಫೈಟ್.
ಒಂದು VHS ಕ್ಯಾಸೆಟ್ ರೆಂಟಿಗೆ ಕೊಡ್ತಿದ್ವಿ ನಾವು ನಮ್ಮ ಊರಲ್ಲಿ. ಇವತ್ತು ನಮ್ಮ ಸಿನಿಮಾ ಥಿಯೇಟರ್ ಬಂದಿದೆ, ನಾವು ನೋಡ್ತಾ ಇದ್ವಿ, ಅದೇ ಸೆಲೆಬ್ರೇಷನ್ ಇದೆ ನಮಗೆ. ಸೊ ದಾಲಿ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಫೈನಲ್ ಟಚ್ ಅಂದ್ರೆ ಬುಡ ಗಟ್ಟಿ ಇರ್ಬೇಕು ಅನ್ನೋದನ್ನ ತೋರಿಸ್ತೀರಾ, ಬುಡ ವೀಕ್ ಆದ್ರೆ ಎಲ್ಲೋ ಬಿದ್ದೋಗುತ್ತೆ ಅಂತ ಕೂಡ ತೋರಿಸ್ತೀರಾ. ಸೊ ಬುಡ ನಮ್ಗೆ ಡಾಲಿ ಪಿಕ್ಚರ್ಸ್ ಇಂದ ಗಟ್ಟಿ ಆಗಿದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.